ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸರ್ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರಲ್ಲಿರುವಂಥ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಔಟಿಂಗಿಂದ ನೋಡಿ, ಪ್ಯಾಲೇಸ್ ಈ ಥರ ಕಾಣಿಸ್ತಾ ಇದೆ. ನಾವು ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ಶೂಸ್ ಎಲ್ಲ ಬಿಡೋಕ್ಕೆ ಒಂದು ಜಾಗ ಇದೆ, ಅಲ್ಲೆಲ್ಲ ಹೋಗ್ತಾ ಇದ್ದಾರಲ್ವ ಶೂಸ್ ಬಿಟ್ಟು ಹೋಗೋಕ್ಕೆ. ಇವಾಗ ನಾವು ಶೂಸ್ ಕೊಡ್ತಾ ಇದ್ದೀವಿ. ಏನಿಲ್ಲ, ಫ್ರೀಯಾಗಿಯೇ ಒಂದೇ ಚೀಲದಲ್ಲೇ ಎಲ್ಲರೂ ಶೂಸ್ ಹಾಕ್ಬಿಟ್ಟು ಅದ್ರ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ನಂಬರ್ ಹೇಳಿದ್ರೆ ಅವ್ರು ಶೂ ಕೊಡ್ತಾರೆ. ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 150 ರೂಪಾಯಿ ಟಿಕೆಟ್. ಅದು ಹೇಳ್ತೀನಿ ಟಿಕೆಟ್ ಎಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು, ಮಕ್ಳಿಗೆಷ್ಟು, ದೊಡ್ಡವ್ರಿಗೆಷ್ಟು ಅಂತ ಕೊನೆ ಎಂಡಲ್ಲಿ ಹೇಳ್ತೀನಿ ನಾನು. ಇವಾಗ ಎಂಟ್ರೆನ್ಸಿಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಪ್ಯಾಲೇಸ್ ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ. ವಿಡಿಯೋ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಂಡಿದ್ರೆ ನೀಟಾಗಿ ಮಾಡ್ಕೊತಿದ್ವಿ. ನಮ್ಮ ಹುಡುಗ ಕೊಡಲೇ ಇಲ್ಲ ಫೋನು. ನಾನು ಮಾಡ್ಕೊತೀನಿ ಅಂತ ಹಠ ಮಾಡಿ ಅರ್ಧ ತೆಗ್ದಿದ್ದಾನು ಅನಿಸುತ್ತೆ. ಯಾಕಂದರೆ ಎಡಿಟಿಂಗು ಕೂಡ ಅವನೇ ಮಾಡಿಕೊಟ್ಬಿಟ್ಟಿದ್ದಾನೆ. ನೋಡಿ, ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ನೋಡಿ. ಇದು ಅಂಬಾರಿ ಥರ ಇದೆ, ಅದೇ ಒರಿಜಿನಲ್ ಅಂಬಾರಿ ಅಲ್ಲ, ತೋರ್ಸೋಕ್ಕೋಸ್ಕರ ಇಟ್ಟಿದ್ದಾರೆ. ಇದು ಅದರೊಳಗಡೆ ಸರಸ್ವತಿ ಮೂರ್ತಿನ ಇಟ್ಟಿದ್ದಾರೆ. ಚೇರು ಎಲ್ಲ ಥರ ಅಂಬಾರಿ ನೋಡಿ, ಇದೇ ಥರ ನೋಡಿ. ಇದು ಸುಮ್ಮನೆ ಸೋಗೆ ಅಂತ ಇಟ್ಟಿರೋ ಅಂಬಾರಿ. ಅದರೊಳಗಡೆ ಒಂದು ದೇವಿ ವಿಗ್ರಹನ ಇಟ್ಟಿದ್ದಾರೆ. ಎಲ್ಲ ಮೂರ್ತಿಗಳು ಇವೆಲ್ಲ ಅಲ್ಲಿ ಅವಾಗ ಯಾರ್ಯಾರು ಆಸ್ಥಾನದಲ್ಲಿ ಇದ್ರೆ ತಿಂತಾರಂತ ನೋಡಿ. ಒಳಾಂಗಣದಲ್ಲಿ ಈ ಥರ ಇದೆ. ಯಾರ್ಯಾರಿಗೆಲ್ಲ ಪ್ಯಾಲೇಸ್ಗೆಲ್ಲ ಹೋಗೋಕೆ ಮುಂಚೆ ನೋಡಿ ಈ ಥರ ಎಲ್ಲ ಇದೆ, ಏನೇನೆಲ್ಲ ಒಯ್ಯಬೇಕು, ಯಾವ ಥರ ಅಲ್ಲಿ ಏನೇನು ರೂಲ್ಸ್ ಇದೆ ಅಂತ ಎಂಡಿಂಗಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸಬರಾಗಿದ್ದರೆ ವಿಡಿಯೋ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಯಾವುದಾದ್ರೂ ಟ್ರಾವೆಲ್ಸು ನಿಮಗೆ ಗೊತ್ತಿರೋ ನಮ್ಮ ಕರ್ನಾಟಕದಲ್ಲಿರುವಂಥ ಟೆಂಪಲ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾ ಇರ್ತೀನಿ ನೋಡಿ. ಕದಗಳೆಲ್ಲ ಈ ಥರ ಇದೆ, ಮೇಲೆ ಡಿಸೈನಿಂಗ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಗೊತ್ತಿದ್ದವ್ರಿಗೂ ಯಾರಿಗಾದ್ರೂ ಶೇರ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ಶೇರ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇಷ್ಟ ಆದರೆ ಪ್ಯಾಲೇಸು ಎಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವೆಲ್ಲ ರಾಜರ ವಂಶಸ್ಥರು ಇವರು, ಅವ್ರು ಹುಟ್ಟಿರೋರು ಕುಟುಂಬದವರವರು. ಈ ಚಾಮರಾಜ ಒಡೆಯರು, ಕೃಷ್ಣದೇವರಾಯರು, ಅವರ ತಾಯಿ ಕೆಮ್ಮಣ್ಣಿ ದೇವಿ, ಲೀಲಾವತಿ ಅವ್ರ ಮಗಳು, ಅವರೆಲ್ಲ ರಾಜರ ವಂಶಸ್ಥರು ಇವರೆಲ್ಲ. ಇವಾಗ 4-5 ತಲೆಮಾರುಗಳಿಂದ 4-5 ಅಲ್ಲ 100 ವರ್ಷ ತಲೆಮಾರುಗಳಿಂದ ಇರೋದು ಫೋಟೋನ ಹಾಕಿದ್ದಾರೆ ಇವರು. ಒಂದು 5-6 ತಲೆಮಾರುಗಳು ವಂಶಸ್ಥರ ಫೋಟೋನೆಲ್ಲ ನೀಟಾಗಿದೆ. ಅವರು ವಂಶಸ್ಥರ ಫೋಟೋಸ್ ಎಲ್ಲ ತುಂಬ ಫೋಟೋದಲ್ಲಿರೋರು ಅವ್ರ ಮೈ ತುಂಬ ಒಡವೆಗಳು, ಅವ್ರು ನಿಂತಿರೋದು ಅಷ್ಟೊಂದು ಅವ್ರು ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ರಾಜರು ತುಂಬ ಚೆನ್ನಾಗಿ ಬಂದಿದೆ. ಇವನ್ನ ಆದರೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ, ಪೂರ್ತಿ ಅವ್ರ ಮುಖದವರೆಗೂ ಕ್ಯಾಪ್ಚರ್ ಮಾಡಿಲ್ಲ. ಕೆಳಗಡೆ ಕಾಲು ಮಾತ್ರ ಕ್ಯಾಪ್ಚರ್ ಮಾಡಿದ್ದಾನೆ. ಏನು ಮಾಡೋಕ್ಕಾಗುತ್ತೆ, ಬೆಳೆದಿರೋ ಮಕ್ಕಳು ಏನು ಹೇಳೋಕ್ಕಾಗಲ್ಲ. ನಾನು ಮಾಡ್ಕೊಂಡ್ರೆ ನೀಟಾಗಿ ಮಾಡ್ಕೊತೀನಿ, ಅವ್ನು ಮಾಡ್ಕೊತಾನೆ ಬಿಡು, ಜಾಣ ಇದ್ದಾನೆ, ಕಾಲೇಜೆಲ್ಲ ಓದ್ತಾನೆ ಅಂತ ನಾನು ಅಷ್ಟೊಂದು ಇದು ಮಾಡಿದೆ. ಫೋಟೋ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕಾಗಿತ್ತು ನೋಡಿ. ತಕ್ಕೊಂಡ್ರು ವೇಸ್ಟು. ಪ್ಯಾಲೇಸ್ ಒಳಗಡೆ ಅಷ್ಟು ಅಮೌಂಟ್ ನಿಮಗೋಸ್ಕರ ವೀಕ್ಷಕರಿಗೆ ವ್ಯೂವರ್ಸಿಗೆಲ್ಲ ತೋರಿಸ್ಬೇಕಂತಲೇ ನಾನು ಪ್ಯಾಲೇಸಿಗೆ ಹೋಗಿದ್ದು. ನಿಮಗೆಲ್ಲ ತೋರಿಸ್ಬೇಕು. ಯಾರೆಲ್ಲ ಮೈಸೂರಿಗೆ ಹೋಗಿಲ್ಲ, ಪ್ಯಾಲೇಸಿಗೆ ಹೋಗಿಲ್ಲ, ಅವ್ರಿಗೆಲ್ಲ ತೋರಿಸ್ಬೇಕು ಅನ್ನೋ ಖುಷಿಗೆ ಹೋಗಿದ್ದೆ ನಾನು. ಆದರೂ ಬಂದಷ್ಟು ನೋಡಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನಾನು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ. ಎಲ್ಲ ಫೋಟೋ ಇವಾಗ ತುಂಬ ಒಂದು ದೊಡ್ಡ ಹಾಲಲ್ಲೆಲ್ಲ ಬರೀ ರಾಜವಂಶಸ್ಥರ ಫೋಟೋನೇ ಇದೆ. ಅಲೆಕ್ಸಾಂಡರು ನಿಮ್ಗೆ ಗೊತ್ತಲ್ವಾ, ಅವ್ರ ಫೋಟೋಸ್ ಕೂಡ ಇದೆ. ಅಲೆಕ್ಸಾಂಡರ್ ಮತ್ತು ಅಕ್ಕಿದು ರಾಣಿ ಅವರು ಎಲ್ಲರ ಫೋಟೋನೇ ಇದೆ. ಎಲ್ಲ ರಾಣಿಯರು ಬಳಸಿರೋಂಥ ವೀಣೆ, ಬಾಕ್ಸ್ಗಳು ಮತ್ತು ಕನ್ನಡ ಮಿರರ್, ಎಲ್ಲರೂ ಅವ್ರು ಬಳಸಿರೋಂಥ ವಸ್ತುಗಳು ಒರಿಜಿನಲ್ ಎಲ್ಲ ಅದ್ರ ತಕ್ಕಾಗೇನ ಅದೇ ಥರ ಒಂದು ಶೋಗೆ ಅಂತ ಇಟ್ಟಿದ್ದಾರೆ. ಒರಿಜಿನಲ್ ಎಲ್ಲ ರಾಣಿಯರು ಇರುವಂಥ ಜಾಗದಲ್ಲೇ ಇದೆ. ಇದೆಲ್ಲ ನೋಡಿ, ಮಿರರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗೋಡೆ ಎಲ್ಲ ಒಂದು ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ, ತುಂಬ ನೀಟಾಗಿದೆ. ಇದು ಫೋನ್ ಬೇರೆ ನಂದು ಕರೆಕ್ಟಾಗಿಲ್ಲ, ತುಂಬ ವರ್ಷ ಆಯಿತು ಫೋನ್ ತೊಗೊಂಡು. ಅವ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ. ಆದರೆ ನನ್ನ ಮೊಬೈಲಲ್ಲಿ ಮೊನ್ನೆ ಬೆಂಗಳೂರು ವೀಡಿಯೋ ಎಲ್ಲ ಸಖತ್ತಾಗಿ ಬಂದಿದೆ. ನಾನೇ ತೊಗೊಂಡಿದ್ದೆ ವೀಡಿಯೋ, ಕರೆಕ್ಟಾಗಿ ಇಟ್ಕೊಂಡಿದ್ದೆ ನಾನು. ಅಂದರೆ ನಾನು ವೀಡಿಯೋ ಮಾಡ್ಕೊತೀನಲ್ವ, ಇವಾಗ ರೂಢಿಯಾಗಿದೆ. ಯಾವ ಥರ ಮಾಡಬೇಕು ಅಂತ ಗೊತ್ತಿದೆ ಅವನಿಗೆ. ಮೊಬೈಲ್ ಬಗ್ಗೆ ಅಷ್ಟೊಂದು ನೋಡ್ತಾನೆ, ವೀಡಿಯೋ ನೋಡಲ್ಲ ಅಂತಲ್ಲ, ವೀಡಿಯೋನ ಹೆಂಗೆ ತೊಗೋಬೇಕು ಅನ್ನೋ ಮಾಹಿತಿ ಗೊತ್ತಿಲ್ಲ.
ಕೆಳಗಡೆ ಎಲ್ಲ ಫ್ರೆಶ್ ಆಗಿದೆ, ಮೇಲೆ ಕೆಳಗಡೆ ಒಂದು ಕಲೆನೂ ಇಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಒಳಗಡೆ ಅಂತೂ ಒಂಥರ ತುಂಬ ಚೆನ್ನಾಗಿದೆ. ಇದೆಲ್ಲ ವಿಡಿಯೋ ಕ್ಯಾಮ್ರಾದಲ್ಲಿ ಅಷ್ಟೊಂದು ಬರಲ್ಲ, ರಿಯಲ್ ಆಗಿ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಆದರೆ ರಾಜರು ಬಳಸುವಂಥ ಒರಿಜಿನಲ್ ವಸ್ತು ಅಲ್ಲ ಅನಿಸುತ್ತೆ ಅದು, ಯಾಕಂದ್ರೆ ಶೋಗೋಸ್ಕರ ಅದೇ ಥರದ್ದು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಆದರೆ ನಿಲ್ಲಕ್ಕೆ ಬಿಡಲಿಲ್ಲ, ಅವಸರ ಮಾಡಿಬಿಟ್ರು. 10 ನಿಮಿಷ ಆಗಿದ್ದಿಲ್ಲ, ನಾವು ಅಮೌಂಟ್ ಕೊಟ್ಟು ಒಂದು ಕೈ ಆದರೂ ಆರುತ್ತೋ ಇಲ್ಲ, ನಡ್ರಿ ಅಂತಂದು ಲೈಟ್ ಆಫ್ ಮಾಡಿ ಕಳಿಸ್ಬಿಟ್ರು. ಲೇಟ್ ಆಗುತ್ತೆ ಅಂತ. ಈ ಥರ ಇದೆ ನೋಡಿ ಒಳಗಡೆ. ಹೋಗೋಕ್ಕೆ ಬಿಡಲ್ಲ, ಔಟಿಂದಾನೇ ಸ್ವಲ್ಪ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ನಾವು. ಎಲ್ಲ ನೋಡಿ ಕುರ್ಚಿ ರಾಜರು ಬಳಸುವಂಥ ಕುರ್ಚಿ ಬೆಳ್ಳಿವು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಬೆಳ್ಳಿನೋ ಸಿಲ್ವರೋ ಗೊತ್ತಿಲ್ಲ, ನೀವು ಹೋದಾಗ ಗಮನಿಸ್ಕೊಂಡು ಬನ್ನಿ. ಸಣ್ಣ ಯುವರಾಜರು, ರಾಜಕುಮಾರಿ, ರಾಣಿಯರು, ಯುವರಾಜರು ಎಲ್ಲ ಕೂತ್ಕೊಳ್ಳೋಂಥ ಕುರ್ಚಿಗಳು, ಮಿರರು ಎಲ್ಲ ಬೆಳ್ಳಿದೆ ಅಂತ, ಒರಿಜಿನಲ್ ಬೆಳ್ಳಿ ಅಂತ ಹೇಳ್ತಾರೆ. ಅಲ್ಲೊಬ್ರು ಇವ್ರು ಕೂತಿರ್ತಾರೆ ಯಾವಾಗಲೂ. ಮಿರರು ತುಂಬ ನೋಡೋಕ್ಕೆ ಕಲರ್ಫುಲ್ಲಾಗಿತ್ತು ಅಲ್ಲಿ. ನೋಡಿ ಈ ಥರ ಇದೆ ಒಳಾಂಗಣ. ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ, ದೊಡ್ಡದೇ ಇದೆ ಬಿಡಿ. ಅದು ನೋಡೋಕ್ಕೆ ಊಹೆ ಮಾಡ್ಕೊಳಕ್ಕೆ ಆಗಲ್ಲ, ನೋಡೋಕೆ ಒಂದೆರಡು ಕಣ್ಣು ಸಾಲದು. ನೋಡಿ ಅಂಬಾರಿ ಈಗ ಅಂಬಾರಿ ನೋಡಿ, ಅದರ ಒಳಗಡೆ ದೇವಿನ ಕೂಡಿಸಿದ್ದಾರೆ. ಎಲ್ಲ ದೇವಿ ಮೂರ್ತಿಗಳು, ಎಲ್ಲ ಚಾಮುಂಡೇಶ್ವರಿ ವಿಗ್ರಹ, ಸರಸ್ವತಿ ಎಲ್ಲ ದೇವಿ ವಿಗ್ರಹಗಳೆಲ್ಲ ಕೂಡಿಸಿದ್ದಾರೆ. ಇವೆಲ್ಲ ಮೊದಲು ಯುದ್ಧಕ್ಕೆ ನಡೆಸ್ತಾ ಇದ್ರಲ್ವ, ಯುದ್ಧ ಮಾಡಬೇಕಾದ್ರೆ ಬಾಂಬು ಎಲ್ಲ ಸಿಡಿಸೋವಂಥದ್ದು ಈ ಥರನೇ ಇದೆ ನೋಡಿ. ಈಗ ನಮ್ಮ ಕಾಲದಲ್ಲಿ ಬಂಡಿ ಇದಾವಲ್ಲ, ಅದೇ ಆ ಥರದ್ದೇ ಅವಾಗಿದ್ದು ಹೋಗಿನ ಕಾಲದಲ್ಲಿ. ಎಲ್ರನ್ನೂ ಅವಸರ ಮಾಡ್ರಿ, ನಡೀರಿ ಅಂತಿದ್ದಾರೆ ನೋಡಿ. ರಾಜರು ಕೂತ್ಕೊಂಡಿರೋ ಸ್ಟ್ಯಾಚು, ಅವ್ರ ಮುಂದೆ ಕೂತಿರೋ ಒಂದು ಮಂತ್ರಿ ಸ್ಟ್ಯಾಚು ನೀಟಾಗಿ ಮಾಡ್ಕೊಂಡಿಲ್ಲ, ತುಂಬ ಹೊತ್ತು ನಿಂತಿದ್ದ. ನಾನಾಗಿದ್ದರೆ ತುಂಬ, ನೀವು ಅಲ್ಲೇ ಹೋಗಿ ನೋಡಿರೋ ಥರ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಇರಲಿ, ತಗೊಂಬಂದಿದ್ದೀನಿ, ಎಷ್ಟಿದೆ ಅಷ್ಟು ನೋಡಿ. ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡ್ಕೊಳ್ಳೋಣ. ನಾನೇ ಪ್ರತಿಯೊಂದು ವಿಡಿಯೋನ ಮಾಡ್ತೀನಿ ನೋಡಿ. ಮೇಲೆ ಎಲ್ಲ ಹಿಂಗೆ ಈ ಥರ ಇದೆ. ಅದೆಲ್ಲ ಒರಿಜಿನಲ್, ಯಾವುದು ಡೂಪ್ಲಿಕೇಟ್ ಏನಲ್ಲ. ಗೋಡೆ ಕಂಬ ಎಲ್ಲ ನೀಟಾಗಿ ಅದೇ ಥರ ಕೆತ್ತನೆ ಮಾಡಿದ್ದಾರೆ, ಆ ಥರ ಡಿಸೈನಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಏನೇನೋ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟಿದೆ ನೋಡಿ, ಹಿಂಗಿದೆ ಪ್ಯಾಲೇಸ್ ಒಳಗಡೆ. ಥರ ಎಲ್ಲ ಮೇಲೆ ಡಿಸೈನ್ಸು ಎಲ್ಲ. ಯಾರಿಗೆಲ್ಲ ಹೋಗ್ಬೇಕು ಅನ್ಸುತ್ತಾ ನೋಡಿ, ಬೇಗನೆ ಹೋಗಿ. ಹಗಲತ್ತು ಆದರೆ ಚೆನ್ನಾಗಿರುತ್ತೆ, ನೈಟ್ ಶೋಗೆ ಚೆನ್ನಾಗಿರುತ್ತೆ. ನೋಡ್ತೀನಿ ಅದಕ್ಕೇನೆಲ್ಲ ಬೇಕು, ಪ್ಯಾಲೇಸ್ಗೆ ಹೋದರೆ ಯಾವ ಥರ ಏನೇನು ರೂಲ್ಸ್ ಇದೆ ಅಂತೆಲ್ಲ ಹೇಳ್ತೀನಿ. ನಾವು 6 ಗಂಟೆಗೆ ಹೋಗಿದ್ವಿ, ಅದಕ್ಕೆ ಅವಸರ ಮಾಡಿದ್ರೆ ಏನೋ ಡೇಯಲ್ಲಿ ಹೋದ್ರೆ ಏನು ಟೈಮ್ ತೊಗೊತಾರೋ ಏನಾದರೂ ಗೊತ್ತಿಲ್ಲ. ಏನು ಎಲ್ಲರಿಗೂ ಇರೋದೇ 10 ನಿಮಿಷ, ಏನು ತುಂಬ ಹೊತ್ತಿರಲ್ಲ, ನನಗೂ ಗೊತ್ತಿಲ್ಲ. ನೋಡಿ ಈ ಥರ ಇದೆ. ಆಮೇಲೆ ಯಾರೆಲ್ಲ ಹೋಗ್ತಿರಲ್ಲ, ಆನ್ಲೈನಲ್ಲಿ ಕೊನೆ ಎಂಡಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಪ್ಯಾಲೇಸಿಗೆ ಹೋಗ್ಬೇಕಾದ್ರೆ ನಾವು ಯಾವ ವಿಷಯ ಗಮನದಲ್ಲಿ ಇಟ್ಕೋಬೇಕು ಅಂತ. ಆ ಪ್ಯಾಲೇಸಿಗೆ ಹೋಗೋರೆಲ್ಲ ಯಾವುದೇ ಕಾರಣಕ್ಕೆ ಆನ್ಲೈನ್ ಪೇ ನಡೆಯೋದಿಲ್ಲ, ಓನ್ಲಿ ಕ್ಯಾಶ್. ನೀ ದೊಡ್ಡವರಿರಲಿ ಚಿಕ್ಕವರು ಇರಲಿ, ಕರ್ನಾಟಕದವ್ರು ಇಂಡಿಯನ್ಸಿಗೆ ಮಕ್ಕಳಿಗೆ 70 ರೂಪೀಸ್, 70 ರೂಪಾಯಿ ಮಕ್ಕಳಿಗೆ, ದೊಡ್ಡವರಿಗೆ 150 ರೂಪಾಯಿ. ಆಮೇಲೆ ಇದು ಇಂಗ್ಲೀಷ್ನವ್ರಿಗೆ, ಅಮೇರಿಕದವ್ರಿಗೆ 1000 ರೂಪೀಸ್ ದೊಡ್ಡವ್ರಿಗೆ, ಮಕ್ಕಳಿಗೆ 500 ರೂಪಾಯಿ. ಹೊರದೇಶದವ್ರಿಗೆ ಮಾತ್ರ 1000 ರೂಪೀಸ್ ದೊಡ್ಡವರಿಗೆ, ಮಕ್ಕಳಿಗೆ 500. ಇಂಡಿಯನ್ಸಿಗೆ 70 ರೂಪಾಯಿ ಮಕ್ಕಳಿಗೆ, ದೊಡ್ಡವ್ರಿಗೆ 150 ರೂಪಾಯಿ. ಅದು ಬರೀ ಕ್ಯಾಶ್, ಓನ್ಲಿ ಕ್ಯಾಶ್ ರೀ. ಫೋನ್ಪೇ ಯಾವುದೇ ರೀತಿ ಫೋನ್ಪೇ ನಡೆಯಲ್ಲ. ನೀವು ಏನೇ ಸರ್ಕಸ್ ಮಾಡಿದ್ರು ಫೋನ್ಪೇ ನಡೆಯಲ್ಲ, ಕ್ಯಾಶೇ ತೊಗೊಂಡು ಹೋಗಬೇಕು. ಕ್ಯಾಶ್ ಅಕೌಂಟಲ್ಲಿ ಕಟ್ಟಬೇಕು. ಆಮೇಲೆ ಕಟ್ಟಿದಾಗೆ ಟಿಕೆಟ್ ತೊಗೊಂಡು ಒಳಗೆ ನೋಡೋಕೆ ಬಿಡ್ತಾರೆ. ಅಷ್ಟು ಅಮೌಂಟ್ ಕೊಟ್ಟರು ಓನ್ಲಿ 5 ರಿಂದ 10 ನಿಮಿಷ ನೀವು ನೋಡ್ತಿರೋ, ಒಳಗೆ ಕಾಲು ಇಡ್ತಿರೋ, ಬಿಟ್ಟಿದ್ದರೋ ನಿಮಗೆ ಬಿಟ್ಟಿದ್ದದು. 10 ಮಿನಿಟ್ಸಲ್ಲೆಲ್ಲ ಹೊರಗಡೆ ಕಳಿಸ್ಬಿಡ್ತಾರೆ ನೋಡಿ. ಇದೆಲ್ಲ ಬೆಳ್ಳಿದು ಅಂತ ಹೇಳ್ತಾರೆ, ಸಿಲ್ವರ್ದು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ನೋಡಿ. ಆಗಲೇ ಕರ್ಕೊಂಬಂದ್ಬಿಟ್ರು ಕೆಳಗಡೆ. ಇನ್ನೇನೇನಿತ್ತೋ ಏನೋ ಗೊತ್ತಿಲ್ಲ. ಒಂದು 4-5 ಹಾಲು ನೋಡಿದ್ವಿ, ಕರ್ಕೊಂಬಂದ್ಬಿಟ್ರು ಅವರು. ತುಂಬ ಚೆನ್ನಾಗಿದೆ. ನನಗೇನೋ ಗೊತ್ತಿಲ್ಲ, ನನಗೇನು ಹೊಸದು ಅನಿಸೋದಿಲ್ಲ. ಯಾಕಂದರೆ ನನಗೆ ಎಲ್ಲಿದ್ದರೂ ಅಷ್ಟೇ, ನಾನು ಎಲ್ಲದನ್ನು ತುಂಬ ಖುಷಿ ಪಡೋರು. ಗುಡ್ಸಿಗಳಿಗೆ ಆದರೂ ಅಷ್ಟೇ ವ್ಯಾಲ್ಯೂ ಕೊಡ್ತೀನಿ, ಅರಮನೆಗಾದರೂ ಅಷ್ಟೇ ಇದು ಕೊಡ್ತೀನಿ. ಅವರು ಅರಮನೆ, ಅವರು ರಾಜರಿಗೆ
ರಾಜರು ಬಾಳ್ದಂಥ ಮನೆ ಅದು. ಒಂದು ಕಾಲಿಡಕ್ಕೆ ಪುಣ್ಯ ಬೇಕು, ಆ ಪುಣ್ಯ ನಾನು ಸಿಕ್ಕಿದೆ ಅನ್ಕೊತೀನಿ. ಆದರೆ ಅಲ್ಲಿ ಅಮೌಂಟು ಟಿಕೆಟಿಗೆ ಅಷ್ಟೆಲ್ಲ ದುಡ್ಡು ತೊಗೊಳೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ನಾವು ಒಂದು ಇಡೀ ದಿನ ಸಂಪಾದನೆ ಮಾಡಿದ್ದು ಒಂದು ಸೆಕೆಂಡಲ್ಲಿ ಅಷ್ಟು ಅಮೌಂಟ್ ಕೊಟ್ಟು ಪ್ಯಾಲೇಸ್ ನೋಡ್ಕೊಂಬಂದಿರೋದು. ಆದರೆ ಅಲ್ಲಿ ನೋಡಬೇಕಾದಂಥ ರಾಜರು ಬಳಸಿರುವಂಥ ವಸ್ತುಗಳು ಇದ್ದಿಲ್ಲ. ಪುಟ್ಟದಾಗಿ ಸುಮ್ಮನೆ ಮಕ್ಕಳು ಆಡೋಂಥವಂಥ ಆ ಥರನೇ ಇದ್ದು, ದೊಡ್ಡ ಯಾವುದೇ ರೀತಿಯಿಂದ ದೊಡ್ಡ ವಸ್ತುಗಳು ಇದ್ದಿಲ್ಲ ಅಲ್ಲಿ. ಯಾವುದು ಖಡ್ಗ ಅವರು ಇದು ಮಾಡಿರೋದು ಬರೀ ಖಾಲಿ ಇದೆ, ಪ್ಯಾಲೇಸ್ ಒಳಗಡೆ ಖಾಲಿ ಇದೆ. ಅದೇ ಯಾವುದೋ ಕಟ್ಟಿಗೆಯಿಂದ ಚಿಕ್ಕ ಚಿಕ್ಕ ಪೀಸ್ಗಳನ್ನ ತೋರಿಸಿದ್ನಲ್ವ, ಅವು ಇತ್ತು. ಆಮೇಲೆ ಮಿರರು, ಡೋರು ಒಳಗಡೆ ಕ್ಲೋಸ್ ಮಾಡಿರೋದು ಇತ್ತು. ಒಳಗಡೆ ಏನು ಬಳಸ್ತಾರೋ ಈ ರಾಜರು ಇದ್ದಾರೋ ನಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇವೆಲ್ಲ ನೋಡಿ ರಾಜರು ಅಲ್ಲಿ ಇದು ಬನ್ನಿ ಹಬ್ಬದ ದಿನ ಬಳಸುವಂಥ ವಸ್ತುಗಳು, ಆನೆ ಅಲ್ಲೆಲ್ಲ ಹಾಕಿರ್ತಾರಲ್ವ, ಅಭಿಮನ್ಯು ಅವೆಲ್ಲ ಬನ್ನಿ ಹಬ್ಬದ ದಿನ ಸವಾರಿಗೆ ಹೋದಾಗ ಹಾಕಿರ್ತಾರಲ್ಲ, ಅದೆಲ್ಲ ವಸ್ತುಗಳು ಔಟಿಂಗಲ್ಲೇ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಈ ಥರ ಇದೆ ಔಟಿಂಗಿಂದ. ಹೊರಾಂಗಣ ಸುಮಾರು ಒಂದು 6ರಿಂದ 7 ಎಕರೆ ಇರ್ಬೋದು ಭೂಮಿ. ಅದರಲ್ಲೆಲ್ಲ ಕಲರ್ ಕಲರ್ ರೋಜು ಎಲ್ಲ ಕಲರ್ ಕಲರ್ ಹೂಗಳು ಹಾಕಿದ್ದಾರೆ ನೋಡಿ. ಹೊರಗಡೆಯಿಂದ ಪ್ಯಾಲೇಸ್ ಈ ಥರ ಕಾಣ್ತಾ ಇದೆ. ಹೋಗಿ ಬನ್ನಿ, ಯಾರೆಲ್ಲ ಹೋಗ್ತೀರೋ ಹೋಗಿ ಬನ್ನಿ. ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಇಷ್ಟ ಆಯಿತು, ನಮ್ಮ ಯಾವ ಮಾತು ಇಷ್ಟ ಆಯಿತು ನೋಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ. ಮತ್ತು ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತು ಹಳೆ ಸಂಚಿಕೆಯಲ್ಲಿ ಯಾವ ವಿಷಯಗಳ ಬಗ್ಗೆ ನಿಮಗೆ ಕುತೂಹಲ ಇತ್ತು ಕೇಳೋಕ್ಕಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.